ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌಡ್ರ ಮನೆ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇವತ್ತೊಂದು ಒಬ್ಬರು ಚಿಕನ್ನು ರೊಟ್ಟಿಗೆ ಮತ್ತು ಚಪಾತಿಗೆ ಎರಡಕ್ಕೂ ಸೂಟ್ ಆಗೋ ಥರದೊಂದು ಚಿಕನ್ ಮಾಡಿಯಮ್ಮ ಅಂತ ಹೇಳಿದರು. ಅದಕ್ಕೋಸ್ಕರ ಇವತ್ತು ಕ್ಯಾಪ್ಸಿಕಮ್ ಚಿಕನ್ ಮಾಡೋಣ ಅಂತಿದ್ದೀನಿ. ಅದಕ್ಕೆ ನೋಡಿ, 2 ಈರುಳ್ಳಿ, 2 ಟೊಮೊಟೊ, ಸ್ವಲ್ಪ ಗೋಡಂಬಿ, ಸ್ವಲ್ಪ ಬಾದಾಮಿ ಹಾಕಿದ್ದೀನಿ. ಇದಿಷ್ಟನ್ನು ನೋಡಿ ಇಲ್ಲಿ ನೀರು ಕಾಯೋಕ್ಕಿಟ್ಟಿದ್ದೀನಿ. ಅದಕ್ಕೆ ಬೇಯಕ್ಕೆ ಹಾಕ್ತೀನಿ. ಫಸ್ಟು ಇದನ್ನು ಬೇಯಿಸ್ಕೋಬೇಕು ಸ್ವಲ್ಪ. ಇದನ್ನು ಬೇಯಲಿ ಈಗ. ಅದು ಸ್ವಲ್ಪ ನೋಡಿ, ಎಲ್ಲ ಸೋಸ್ಕೊಂಡಿದ್ದೆ, ಬೆಂದ ಮೇಲೆ ತಣ್ಣಗಾಗಿದೆ. ಈಗ ಇದನ್ನು ಪೇಸ್ಟ್ ಮಾಡ್ಕೊಂಬಿಡ್ತೀನಿ. ನೋಡಿ, ಪೂರ್ತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋದಾಗಿದೆ. ಇವಾಗ ಚಿಕನ್ನು ಗ್ರೇವಿ ಮಾಡೋಕ್ಕೆ ರೆಡಿ ಮಾಡೋಣ. ಆಲ್ರೆಡಿ ನಾನು ಬಟರು ಮತ್ತು ಆಯಿಲ್ ಹಾಕಿಟ್ಟಿದ್ದೀನಿ. ಸ್ಟವ್ ಹಚ್ಕೊಂಬಿಡೋಣ. ಈಗ ಅದು ಸ್ವಲ್ಪ ಹೀಟಾಗಲಿ. ಅದು ಬಟರು ಮತ್ತು ಆಯಿಲು ಮತ್ತು ಬಟರ್ ಹೀಟಾಗಿದೆ. ನೋಡಿ, ಏಲಕ್ಕಿ, ಪಲಾವ್ ಎಲೆ ಮತ್ತು ಸೋಂಪು ಮತ್ತು ಸ್ವಲ್ಪ ಕಸೂರಿ ಮೆಣಸು ಹಾಕೋಣ. ಸಣ್ಣದಾಗಿ ಕಟ್ ಮಾಡಿರೋ ಒಂದು ಅರ್ಧ ಆನಿಯನ್ ಹಾಕ್ತಾಯಿದ್ದೀನಿ. ಬೇಯಿಸಿ ರುಬ್ಬಕ್ಕೆ ಹಾಕಿದ್ದೀನಿ. ಆದರೆ ಇದು ಒಗ್ಗರಣೆಗೆ ಹಾಕ್ತಾಯಿರೋದು. ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆನಿಯನ್ ಫ್ರೈ ಆಗಿದೆ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಅದು ಸ್ವಲ್ಪ ಹಸಿ ವಾಸನೆ ಹೋಗಲಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಗಿದೆ. ನೋಡಿ, ಇದು ಅರಿಶಿಣದ ಪುಡಿ ಮತ್ತು ಗರಂ ಮಸಾಲ, ಚಿಕನ್ ಮಸಾಲ ಮತ್ತು ಇದು ಜೀರಿಗೆ ಪೌಡ್ರು, ಕಾಶ್ಮೀರಿ ಚಿಲ್ಲಿ ಪೌಡ್ರು ಇಷ್ಟನ್ನು ಹಾಕೊಳ್ಳೋಣ. ಅದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ಘಾಟ್ ಬರುತ್ತಲ್ವ, ಅದಕ್ಕೆ. ಅದು ಫ್ರೈ ಮಾಡ್ಕೊಂಡಾಗಿದೆ. ಈಗ ಮೊಸರು ಹಾಕೋತೀನಿ. ಇದಕ್ಕೆ ಸಾಕಿಷ್ಟು ಮೊಸರು ಹಾಕಿದ ತಕ್ಷಣ ಮಿಕ್ಸ್ ಮಾಡ್ಕೊಬೇಕು. ಇಲ್ಲಾಂದರೆ ಮೊಸರು ಏನಾಗುತ್ತೆ ಅಂದರೆ ಒಡ್ಕೊಳಂಗೆ ಆಗ್ಬಿಡುತ್ತೆ. ಅದು ಆವಾಗ ಚೆನ್ನಾಗಿರಲ್ಲ. ಇದು ಸ್ವಲ್ಪ ಆಯಿಲ್ ಬಿಟ್ಕೊಳ್ಳಿ. ಇದು ನೋಡಿ, ಎಲ್ಲ ಆಯಿಲ್ ಬಿಟ್ಕೊಂಡಿದೆ. ತೊಳೆದಿಟ್ಕೊಂಡಿರೋ ಚಿಕನ್ ಹಾಕೊಳ್ಳೋಣ. ಅದಕ್ಕೆ ಇವಾಗ ಇದ್ರ ಜೊತೆಗೇ ನಾನು ತೊಳೆದಿಟ್ಕೊಂಡಿರೋ ಪುದೀನ, ಕೊತ್ತಂಬರಿ ಸೊಪ್ಪು ಹಾಕೋತೀನಿ. ರೊಟ್ಟಿಗೆ, ಚಪಾತಿಗೆ, ಪೂರಿಗೆ, ದೋಸೆಗೆ ಎಲ್ಲದಕ್ಕೂ ಮಾತ್ರ ಅನ್ನಕ್ಕೂ ಚೆನ್ನಾಗಿರುತ್ತೆ. ಕಲ್ಸ್ಕೊಂಡು ತಿನ್ನೋಕ್ಕೆ ಸೂಪರ್ ಕಾಂಬಿನೇಷನ್ ಇದು. ಉಪ್ಪು ಹಾಕೊಂಬಿಡ್ತೀನಿ ಇವಾಗಲೇ. ಚಿಕನ್ನು ಸ್ವಲ್ಪ ಉಪ್ಪು ಹಿಡಿಬೇಕಲ್ಲ, ಅದಕ್ಕೆ. ಮೊಸರು ಹಾಕಿರೋದ್ರಿಂದ, ಉಪ್ಪು ಹಾಕಿರೋದ್ರಿಂದ ಅದೇ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತದು. ಮುಚ್ಚಿಬಿಡೋಣ. ಈಗ ಇದನ್ನು ಬೇಯಲಿ ಸ್ವಲ್ಪ ಹೊತ್ತದು. ನಾನು ಹೇಳಿದೆ ಅಲ್ವಾ, ಮೊಸರು ಹಾಕಿ ಉಪ್ಪು ಹಾಕ್ತಾರೆ ನೀರು ಬಿಟ್ಕೊಳ್ಳುತ್ತೆ ಅಂತ. ನೋಡಿ, ಈಗ ರುಬ್ಕೊಂಡಿರೋ ಮಸಾಲೆ ಹಾಕೊಳ್ಳೋಣ. ತೊಳೆದಿಟ್ಕೊಂಡಿರೋ ಕ್ಯಾಪ್ಸಿಕಮ್ ಹಾಕೊಳ್ಳೋಣ. ಈಗ ಮುಚ್ಚಿಬಿಡೋಣ. ಬೇಯಲಿ ಇದು ಸ್ವಲ್ಪ ಹೊತ್ತು. ಬೇಯ್ತಾ ಇದೆ ನೋಡಿ. ಇವಾಗ ಅದಕ್ಕೆ ಇಷ್ಟು ನೋಡಿ, ಅರ್ಧ ಮಾತ್ರ ಸೀಳಿರಬೇಕು ಆ ಥರದ್ದು. ಆಡ್ಬಿಡ್ತು. ಅರ್ಧ ಮಾತ್ರ ಸೀಳಿರಬೇಕು ಆ ಥರದ್ದು. ಒಂದು 3 ಮೆಣಸಿನ್ಕಾಯಿ ಹಾಕೊಳ್ಳೋಣ. ಮುಚ್ಚಿಬಿಡೋಣ. ಈಗ ಬೇಯಲಿ ಅದು. ರೆಡಿಯಾಗಿದೆ ನೋಡಿ, ಕ್ಯಾಪ್ಸಿಕಮ್ ಬಟರ್ ಚಿಕನ್ ರೆಡಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿಬಿಡೋಣ. ಕ್ಯಾಪ್ಸಿಕಮ್ ಬಟರ್ ಚಿಕನ್ ರೆಡಿ. ಯಾರಿಗೆಲ್ಲ ಬಾಯಿ ನೀರು ಬರ್ತಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ.
ಅರ್ಧಂಬರ್ಧ ವೀಡಿಯೋ ನೋಡೋಕ್ಕೋಗ್ಬೇಡಿ, ಏನು ಹಾಕಿರ್ತೀವಿ, ಏನು ಯಾವ ಥರ ಮಾಡ್ತೀವಿ ಅನ್ನೋದು ಗೊತ್ತಾಗಬೇಕಲ್ವ. ನನ್ನ ವೀಡಿಯೋ ನೋಡೋರೆಲ್ಲ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಲ್ ಅಂತ ಸೆಲೆಕ್ಟ್ ಮಾಡೋದನ್ನು ಮರಿಬೇಡಿ. ನೋಡಿ, ಕ್ಯಾಪ್ಸಿಕಮ್ ಬಟರ್ ಚಿಕನ್ ರೆಡಿ. ಬಟರ್ ಚಿಕನ್ ರೆಡಿಯಾಗಿದೆ ನೋಡಿ, ಕ್ಯಾಪ್ಸಿಕಮ್ ಬಟರ್ ಚಿಕನ್ ರೆಡಿಯಾಗಿದೆ. ಯಾರ್ಯಾರಿಗೆ ಎಲ್ರಿಗೂ ಇಷ್ಟ ಆಯಿತು ಅಂತ, ಬಾಯಿ ನೀರು ಬರ್ತಿದೆ ಅಂತ ಕಮೆಂಟ್ ಮೂಲಕ ಪ್ಲೀಸ್ ತಿಳಿಸಿ. ಮತ್ತು ನಿಮಗೆ ಯಾವ್ದಾರ ಚಿಕನ್ ಬೇಕಿದ್ದರೆ ಕಮೆಂಟ್ ಮಾಡಿ, ಆದಷ್ಟು ಮಾಡಿ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಕ್ಯಾಪ್ಸಿಕಮ್ ಬಟರ್ ಚಿಕನ್ ರೆಡಿ.